ಜಿಬಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರಿಗಾಗಿರ್ಬೋದು, ಪುಟ್ಟ ಪುಟ್ಟ ಮಕ್ಕಳಿಗೆ ಬೀದಿ ನಾಯಿಗಳು ಕಚ್ಚುತ್ತಾ ಇರುವಂತಹ ಸಂಗತಿಗಳು ಹೆಚ್ಚಾಗ್ತದೆ. ಸೊ ನಿನ್ನೆ ಸಂಜೆ ಇದೇ ರೀತಿಯಾಗಿ ಲಗ್ಗೆರೆಯಲ್ಲಿ ರಸ್ತೆಯಲ್ಲಿ ಒಂದು ಬೀದಿ ನಾಯಿ ಕಚ್ಚಿರುವಂಥದ್ದು, ನನ್ನ 3ನೇ ಕ್ಲಾಸ್ ಓದ್ತಾ ಇರುವಂತಹ ಬಾಲಕಿ ಕೈಗೆ ಕಚ್ಚಿರುವಂಥದ್ದು. ಎಷ್ಟು ಗಂಭೀರ ಸ್ವರೂಪದಲ್ಲಿ ಬೀದಿ ನಾಯಿ ಹಾವಳಿ ಮಾಡಿದೆ ಸರ್. ಅವರು ಬಂದು ಈಗ ನಾವು ನಮ್ಮ ಕೇರ್ಫುಲ್ ತಗೋಬೇಕು. ಸೊ ಯಾಕೆಂದರೆ ಈಗ ನಾಯಿಗಳು ಯಾವ ಟೈಮಲ್ಲಿ ಬಂದು ಏನು ಮಾಡ್ತವೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಇವರು ಮತ್ತು ನಮ್ಮ ವೈಫು ಮತ್ತು ಇವರು ಕೆಳಗಡೆ ಅಂಗಡಿಗೆ ಹೋಗಿದಾಗ ಏನಾಗಿದೆ, ಚಾಕ್ಲೇಟ್ ತೊಗೊಂಡಾಗ ಅದು ಸಡನ್ನಾಗಿ ಬಂದು ಕಚ್ಚಿದೆ. ಕೈ ಇದು ಮಾಡಿದ್ದಾಳೆ, ಅದೇನು ಮಾಡಿದೆ, ಕೈ ಕಚ್ಕೊಂಡಿದೆ. ಸೊ ಇವರು ಬಿಡ್ಸಕ್ಕೆ ಹೋಗಿದ್ದಾರೆ, ಅದು ಬಿಟ್ಟಿಲ್ಲ. ಸೊ ಅದಾದಮೇಲೆ ಇವರೆಲ್ಲ ಸುತ್ತಾಕೊಂಡಾಗ ಬಿಟ್ಟು ಹೋಗಿದೆ. ಸೊ ಅದಾದಮೇಲೆ 2-3 ಜನಕ್ಕೆ ಮತ್ತೆ ಅದು ಕಚ್ಚಿದೆ. ಅದಾದಮೇಲೆ ಫೋನ್ ಮಾಡಿದಾಗ ಅವರು GB ಅವರ ಅಧಿಕಾರಿಗಳು ಬಂದು ಅವ್ರನ್ನ ನಾಯಿನ ಹಿಡಿದ್ಬಿಟ್ಟು ತಗೊಂಡೋಗಿದ್ದಾರೆ. ಸೊ ಇವಾಗ ನಾನು ಮಾತಾಡಿದ್ದಕ್ಕೆ ಅದು ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ರಿಪೋರ್ಟ್ ಬರುತ್ತೆ, ಆ ರಿಪೋರ್ಟ್ ಬಂದಮೇಲೆ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಒಂದು ಡೈರೆಕ್ಷನ್ಸ್ ಅನ್ನ ಕೊಟ್ಟಿದೆ ಸರ್. ಬೀದಿಲಿರುವಂತಹ ನಾಯಿಗಳನ್ನು ನೀವು ಒಂದು ಶೆಲ್ಟರ್ ಅನ್ನ ಮಾಡಿ ಅಲ್ಲಿ ಅದಕ್ಕೆ ಒಂದು ಜಾಗವನ್ನು ಕೊಡಿ, ಊಟ ಹಾಕಿ ಅಂತ. ನಮ್ಮ ಮಕ್ಕಳ ಮೇಲೆ ಅತಿ ಹೆಚ್ಚು ಈ ಥರ ಬೀದಿ ನಾಯಿಗಳು ಇರ್ತಾ ಇದ್ದಾವೆ. ನಿನ್ನೆ ಆದ ಈ ಪ್ರಕರಣದಲ್ಲಿ ಪಾಪ ಇಲ್ಲಿನ ಸ್ಥಳೀಕರು ಕೂಡಲೇ ನನಗೆ ಫೋನ್ ಮಾಡಿ, ನಾನು ಹೊರಗಡೆ ಇದ್ದೆ, ಕೂಡಲೇ ಫೋನ್ ಮಾಡಿ ಭಯಭೀತರಾಗಿ ಎಲ್ಲರೂ ಕೂಡ ಇಲ್ಲಿ ಈ ಥರ ಉಚ್ಚನಾಯಿ ಬಂದಿದೆ, ಎಲ್ಲರ ಮೇಲೆ ಇರ್ತಾ ಇದೆ ಅಂದಾಗ ನಾನು ಕೂಡಲೇ ನಮ್ಮ ಸ್ಥಳೀಯ ಶಾಸಕರ ಮುನಿರತ್ನವರು ಫೋನ್ ಮಾಡಿದಾಗ ಅವರು ಕೂಡಲೇ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು, ಆ ಪಾಪ BBMP ಅಧಿಕಾರಿಗಳು ನಾವು ಒಂದು ಫೋನ್ ತೊಗೊಂಡು ನಾನು ಕೂಡ ಮಾತಾಡ್ತಿದ್ದಾಗ ಆಗ ಇಮ್ಮಿಡಿಯೇಟು ಸ್ಥಳಕ್ಕೆ ಬಂದು ಈ ಒಂದು ನಾಯಿ ಏನಿತ್ತು ಅಷ್ಟರಲ್ಲಿ ಒಂದು 3-4 ಜನಕ್ಕೆ ಕಚ್ಚಿಬಿಟ್ಟಿದೆ. ಪಾಪ ಆಗೆಲ್ಲ ತುಂಬ ನಾಗರಿಕರು ಕೂಡ ಡೋರ್ಗಳನ್ನ ಹಾಕ್ಕೊಂಡು ಮನೆ ಬಾಗಿಲುಗಳು ಹಾಕ್ಕೊಂಡು ತುಂಬ ಭಯಭೀತರು ಆಚೆ ಬರಲಿಕ್ಕೆ ಎದುರ್ತಿದ್ರು. ಅಂಥ ಒಂದು ಸಂದರ್ಭದಲ್ಲಿ ನಿನ್ನೆ ಕೂಡ ನಾನು ನಿಮ್ಮ ಮಾಧ್ಯಮಗಳಲ್ಲೇ ಬಂದು, ನೀವು ಕೂಡ ಒಂದು ಮಾಧ್ಯಮಗಳಲ್ಲಿ ಅವೇರ್ನೆಸ್ ಕೊಡೋದು ಪ್ರೋಗ್ರಾಮ್ಗಳು ನಾನು ಕೂಡ ಮಾತಾಡಿದ್ದೀನಿ. ಏನೊಂದು ಈ ಶೆಲ್ಟರ್ಗಳನ್ನು ಹಾಕ್ಕೊಂಡು ಇವತ್ತು ನಾಯಿಗಳನ್ನು ಸಾಕಬೇಕು ಅಂತ ಒಂದು ಸೂಚನೆ ಸುಪ್ರೀಂ ಕೋರ್ಟ್ ನೀಡಿದೆ. ಪ್ರಥಮವಾಗಿ ಅದು ಕಾರ್ಯಾಚರಣೆಗೆ ಬರಬೇಕು ಸರ್. ಯಾಕಂದರೆ ಈ ಅಧಿಕಾರಿಗಳು ಅದಕ್ಕೆ ಮಹತ್ವವನ್ನು ಕೊಡಬೇಕು. ಇಲ್ಲಾಂದರೆ ಇನ್ನೂ ಅನೇಕ ಈ ಥರ ಸಣ್ಣ ಮಕ್ಕಳು ಅನೇಕ ರೀತಿ ಏನೋ ಮಗು ಇಷ್ಟ ಆಗಿದ್ದು ನಮ್ಮ ಪುಣ್ಯ, ಇಲ್ಲಾಂದರೆ ಪ್ರಾಣನೇ ಹೋಗೋ ಪರಿಸ್ಥಿತಿಗಳು ಸುಮಾರು ಕಡೆನೂ ಆಗಿದೆ. ದಯಮಾಡಿ ಕೂಡಲೇ ನಾನು ಆಗ್ರಹಿಸೋದಿಷ್ಟೇ, ದಯಮಾಡಿ ಎಚ್ಚೆತ್ಕೊಂಡು ಕೂಡಲೇ ನಾಗರಿಕರ ಮೇಲೆ ಆಗ್ತಿರ್ತಕ್ಕಂಥ ಇಂಥ ಅನಾಹುತಗಳನ್ನು ತಪ್ಪಿಸಿ ನಾಗರಿಕರ ಸುಗಮ ಸಂಚಾರಕ್ಕೆ, ಸುಗಮ ಜೀವನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಾನು ತಮ್ಮ ಮಾಧ್ಯಮ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಾರ್ವಜನಿಕರು, ಬೆಂಗಳೂರಿನ ಜನರು ಎಲ್ಲರೂ ಕೂಡ GB ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಿದ್ದಾರೆ. ಈ ರೀತಿಯಾಗಿ ಪದೇ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಜೊತೆಗೆ ಸಾರ್ವಜನಿಕರು ಸ್ವಚ್ಛಂದವಾಗಿ ಬೀದಿಗಳಲ್ಲಿ ಓಡಾಟವನ್ನು ಮಾಡಬೇಕು ಅಥವಾ ರಸ್ತೆ ಪಕ್ಕದಲ್ಲಿ ಅಥವಾ ರಸ್ತೆಯಲ್ಲಿ ಓಡಾಟ ಮಾಡಬೇಕು ಅಂತಂದ್ರೆ ಬೀದಿ ನಾಯಿಗಳಿಂದ ಹೆದರ್ಕೊಂಡು ಮನೆಯಲ್ಲೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇನ್ಮುಂದಾದ್ರೂ ಈ ರೀತಿಯಾದಂತಹ ಘಟನೆ ಅನ್ನೋದಕ್ಕಿಂತ ದುರ್ಘಟನೆಗಳು ಸಂಭವಿಸದ ರೀತಿಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಬೀದಿ ನಾಯಿಗಳನ್ನ ಹಿಡಿದು ಅದರ ಸಂಖ್ಯೆಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಆದಷ್ಟು ಬೇಗ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಒತ್ತಾಯ ಸಾರ್ವಜನಿಕರು ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.